ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ದೋಸೆ ಜೊತೆ ಗೋರಿಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ನೋಡ್ಕೊಂಬಿಡೋಣ ಬನ್ನಿ. 250 ಗ್ರಾಮಷ್ಟು ಗೋರಿಕಾಯಿನ ಸಣ್ಣದಾಗಿ ಕಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಗೆ ಹೇಳ್ತಾ ಬರ್ತೀನಿ. ಇವಾಗ ನಾನು ಒಂದು ಬಾಣಲೆ ಬಿಸಿಗಿಟ್ಕೊಂಡು 2 ಇಡಿ ಆಗೋಷ್ಟು ಕಡಲೆಬೀಜನ ಹುರ್ಕೋತಾ ಇದ್ದೀನಿ. ಈ ಚಳಿಗಾಲದಲ್ಲಿ ಗೋರಿಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ದೋಸೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೀಜ ಹುರ್ಕೊಂಡ್ಮೇಲೆ ನಾನು ದೋಸೆ ತವನ ಬಿಸಿಗಿಡ್ತಾ ಇದ್ದೀನಿ. ಅದು ಬಿಸಿಯಾಗಲಿ ದೋಸೆ ಹಾಕ್ಕೊಳ್ಳೋದಕ್ಕೆ ಅಂತ. ನಾನಿವಾಗ ಹುರಿದಿರೋ ಕಡಲೆಬೀಜ ತಣ್ಣಗಾದ್ಮೇಲೆ ಅದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಿಪ್ಪೆ ತೆಕ್ಕೊಂಡಿದ್ದೀನಿ ಕಡಲೆಬೀಜದ್ದು. ಅದ್ರ ಜೊತೆ 2 ಒಣಮೆಣ್ಸಿನ್ಕಾಯಿ, 3 ಎಸ್ಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಕಡಲೆಬೀಜ ಸಿಪ್ಪೆ ಹಾಗೆ ಸೇರಿಸ್ಕೋಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ. ಇದಿಷ್ಟನ್ನು ನಾನು ಜಸ್ಟ್ ಆನ್ ಆ್ಯಂಡ್ ಆಫ್ 2 ಸಲ ಮಾಡ್ಕೋತೀನಿ. ತರಿಯಾಗಿರಬೇಕು, ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಪಲ್ಯ ಮಾಡೋದಕ್ಕೆ ಬಾಣಲಿ ಬಿಸಿಗಿಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಹಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದಿಷ್ಟನ್ನು ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಹಚ್ಚಿಟ್ಕೊಂಡಿರೋ ಗೋರಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಆ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ನಾನು ಹಚ್ಚಿಟ್ಕೊಂಡಿರೋ 1 ಟೊಮೆಟೊ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಿದ ಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಮನೇಲಿ ಯೂಸ್ ಮಾಡೋಂಥ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಟೇಸ್ಟು ಈ ಸಾಂಬಾರು ಪುಡಿ ಮತ್ತು ಕಡಲೆಬೀಜನ ಪುಡಿ ಮಾಡಿ ಸೇರಿಸ್ಕೊತೀವಲ್ಲ, ಅದೇ ಇದಕ್ಕೆ ಟೇಸ್ಟು ಜಾಸ್ತಿ ಕೊಡುತ್ತೆ. ಎಲ್ಲ ಪಲ್ಯಗಳಿಗಿಂತ ಈ ಪಲ್ಯ ಅಂತೂ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಗೋರಿಕಾಯಿ ಪಲ್ಯ ಸ್ವಲ್ಪ ಬೆಂದ್ಕೊಳ್ಳೋದು ಟೈಮ್ ಹಿಡಿಯುತ್ತೆ ಅಂತ ನಾನು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ಇವಾಗ ಇನ್ನೊಂದು ಕಡೆ ಕಾವಲಿ ಬಿಸಿಯಾಗಿದೆ, ದೋಸೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯ ರೆಡಿ ಆಗೋಷ್ಟೊತ್ತಿಗೆ ದೋಸೆ ಕೂಡ ರೆಡಿ ಮಾಡ್ಕೊಬೋದು. ಮೂರು ನಿಮಿಷ ಆದಮೇಲೆ ಗೋರಿಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಲಾಸ್ಟಲ್ಲಿ ನಾನು ಹುರ್ಕೊಂಡಿರೋ ಕಡಲೆಬೀಜ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಸಣ್ಣದಾಗಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.